ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕು. ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ರಜಾ ಆಗ್ಬಿಟ್ಟೈತೆ. ಮತ್ತು ನಮ್ಮ ಚೈತನು ಕೆಲ್ಸಕ್ಕೆ ಕಳಿಸ್ಬೇಕು ಎದಳಿಸಿ. ಇನ್ನೂ ಮನ್ಗವನೆ. ಟೈಮ್ ಬಂದರೆ 8:15 ಆಗೈತೆ. ಇದೆ ಗೈಸ್, ನಮ್ಮ ಚೈತು ಇನ್ನೂ ಮನ್ಗೋನೆಲ್ಲ ಎದಳಿಸ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕು. ಇವನು ಇದಳ್ಳೇ ಇದಳು ಕೆಲ್ಸಕ್ಕೆ ಹೋಗ್ಬೇಕು. ಇದಳು ಗೈಸ್, ಇವನ್ನ ಎದಳ್ಸಕ್ಕೆ ಒಬ್ಬ ಹಾಳ ಮಡಿ ಕೊಡ್ಬೇಕಾಯ್ತು ಇವನ್ಗೆ. ಈಗ ಈ ಗಲಿವಾರನ ಎದಳಿಸ್ತಿದ್ರಲ್ಲ ಅವಾಗ, ಈ ಟಮಟ ಹೊಡೆದು ಈ ಅನ್ನ ತಗೋಗಿ ಆ ಥರ ಆಗ್ಬಿಟ್ಟೈತೆ ಇವನ್ನ ಎದಳ್ಸೋದು. ಇದಳೆಲ್ಲ ಗಲಿವಾರ ಮತ್ತು ಇನ್ನೊಬ್ಬ ಯಾರ ರಾಕ್ಷಸ, ಇದು ಅವನ ತಮ್ಮ ಕುಂಭಕರ್ಣ ಏನೋ, ಅವನ್ನ ಎದಳಿಸ್ದಂಗೆ ಆಯ್ತದ ಗೈಸ್. ಇವನ್ನ ಎದಳಿಸ್ಬೇಕು ಅಂದ್ರೆ ಟಮಟ ವಾಡ್ದು ಲಗೋರಿ ಬೋಡ್ದು ಅನ್ನ ತಕೋಗಿ ಎದಳಿಸ್ತಾರಲ್ಲ, ಹಂಗೆ ಎದಳಿಸ್ಬೇಕಾಯ್ತದೆ ಇವನ್ನ. ಎದಳ ಎದ್ದಳು ನೋಡು ಮೇಕ, ಎದಳ ಎದಳ ಕೆಲ್ಸಕ್ಕೆ ಹೋಗ್ಬೇಕು. ಲೇ ಇದಳು ಮೇಕ. ಎಷ್ಟಮ್ಮ ಬೋಯ್ತಾದಲ್ಲಿ ಇವನ್ನ ಕುಂಭಕರ್ಣನ ಎದಳ್ಸಿದ್ರಲ್ಲಮ್ಮ, ರಾವಣನ ತಮ್ಮ ಕುಂಭಕರ್ಣ. ಹಂಗಾಯ್ತದಲ್ವಾ ಇನ್ನು ಎದಳ್ಸೋದು? ಹಂಗಾಯ್ತು ಅವ್ನು ಎದಳ್ಸಕ. ಹಂಗಾಯ್ತು ಅದು ಎದಳ್ಸೋದು ನೋಡಿ ಗೈಸ್. ಎದಳು ಅಂದ್ರೆ ಇನ್ನೂ ಎದಳ್ತಿಲ್ಲ ನೋಡಿ. ಈ ಟೈಮ್ ಎಷ್ಟು ಬೋದ್ರೆ ಎದಳ್ತಾ ಇರೋದು ಯಾಕೆ ಗೈಸ್? ಇವ್ನಿಗೆ ಯಾವುದೋ ಏನು ಹಿಡ್ದೈತೆ ಅದನ್ನು ಬಿಡಿಸ್ಬೇಕು. ಸ್ವಲ್ಪ ಕರ್ಕೊ ಹೋಗಿ ಕಣ್ಣು ಮುಚ್ಕೊಬಿಟ್ಟ ಗೈಸ್ ಆಗಲೇ. ಎದಳ ಎದಳ್ತೀನಿ ನಡಿಯೋಣ. ಎದಳ ಟೈಮ್ ಆಗದ. ಹಾಂ ಎದಳು ಟೈಮ್ ಆಗದ. ಎದಳು ಯಾರ ಫೋನ್ ಮಾಡ್ತಾರೋ ಅನ್ಸುತ್ತಲ್ಲ. ಯಾರ್ದು ಫೋನು? ಹಾಂ ಎದಳು ಆಯ್ತು ಓಲೆ. ಎದಳ ಒಂದು ಸಾರಿ ಎದಳ್ಳೆ ಎದಳ್ಬೋದು. ಎದಳು ಗೈಸಿ ರಗ್ಗಿದ್ರೇ ಗೈಸಿ ನಾಟಕಗಳು ಆಡೋದು. ಎದಳು ಮನೆಗೆ ಎತ್ಕೊ ಹೋಗಿರ್ತೀನಿ. ಎತ್ಕಲ್ಲ ಬಾ ಗೈಸ್. ಇವ್ನು ಎದಳಿಸಿ ಕೆಲ್ಸಕ್ಕೆ ಕರ್ಕೋಗೋದು ಒಂದು ದೊಡ್ಡ ಕೆಲಸ ಆಗ್ಬಿಡ್ದೆ ಗೈಸ್. ರಗ್ನೆ ನಮ್ಮ ಮನೆಗೆ ಎತ್ಕೊಂಡ್ಬಂದ್ಬಿಟ್ಟಿನಿ. ರಗ್ ಅಲ್ಲೇ ಅಕ್ಕಪಕ್ಕ ಮಾಡ್ಕೋದ ತಿರುಗಿ ಎತ್ಕೊಂಡು ಮನೆಗೆ ಹೊಡ್ತಾನೆ. ಇಲ್ಲಿ ನೋಡಿ, ಈಗ ಅವ್ನು ಎದಳ್ಸಾಯ್ತು, ಈಗ ಇವಳನ್ನ ಎದಳಿಸ್ಬೇಕು. ಇದೇನು ನಮ್ಮ ಕತೆ ಇದು? ಏನಪ್ಪ ಇದು ನಮ್ಮ ಕತೆ? ನಮ್ಮ ತಂಗಿ ಎದಳು ಎಷ್ಟೊತ್ತು ಮನೆ ಕಳೆದು ಇವಳು ಮನೆ ಕೊಟ್ಟಾಳ ಗೈಸ್. ಟೈಮ್ ನೋಡಿ 8:15 ಆಗಕ್ಕೆ ಬಂದೈತೆ. ನಮ್ಮ ಮನೇಲೆಲ್ಲ 8 ಗಂಟೆಗೆ ನಾವು 8 ಗಂಟೆಗೆಲ್ಲ ಎದ್ಬಿಟ್ರೆ ನನ್ನ ತಮ್ಮ ನಮ್ಮನ್ನು ಮೀರಿಸೋ ಅಂತ ಅವನು. ನಾವು ಮನೆ ಕೈ ಎದಳೋದೇ ಲೇಟು ಅಂಥದ್ರಲ್ಲಿ ಅವ್ನು ನಮ್ಮನ್ನು ಮೀರಿಸ್ತಾವನೆ ಗೈಸ್. ನಾನು ಇವಾಗ ಒಂದು ಸ್ವಲ್ಪ 8 ಗಂಟೆ ಎಂಟರ ಇವತ್ತು 7:15 ಎದ್ದೆ. ಆದರೆ 8 ಗಂಟೆ ಅಂತಾರೆ ಮೊದಲು 8 ಗಂಟೆ ಮನೆ ಕತ್ತಿದೆ ಅಂತ. ನಾನು ಬೆಳಿಗ್ಗೆ ಸುತ್ತಿಗೆ 5:30 6 ಗಂಟೆಗೆ ಎದ್ದೇಳ್ಬೇಕು ಅಂತ ಅನ್ಕತಿದ್ದೀನಿ. ಅದು ಆಯ್ತಲ್ಲ, ಅದು ಎದ್ದೇಳ್ತೀನಿ ಇನ್ಮೇಲೆ, ಯಾಕಂದ್ರೆ ಎದ್ದೇಳಲೇಬೇಕು ಅಂಥ ಪರಿಸ್ಥಿತಿ ಬಂದೈತೆ ಗೈಸ್. ಇವಳು ನೋಡಿ ಗೈಸ್, ಇವಳು ತಿರುಗು ಮನೆ ಕತ್ತವಳ 8:15 ಎದ್ದೇಳು ಮೇಕ. ಇದಕ್ಕೆ ಎದ್ದೇಳು. ಕುಂಕುಮ ಎಲ್ಲ ಚೆಲ್ಲೋರ ಗೈಸ್ ನಮ್ಮಲ್ಲಿ ನೋಡಿ. ಕುಂಕುಮ ಚೆಲ್ಲಬಾರ್ದು, ಕುಂಕುಮ ಎಲ್ಲ ಚೆಲ್ಲೋರೆ. ಅಯ್ಯೋ ಮತ್ತೆ ಗೈಸ್, ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ 2-3 ದಿವಸ ಆಗೋಯ್ತು. ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡಿದ್ರೇ ಜೀವನ ನಡೆಯೋದು. ಜಾಸ್ತಿ ದಿನ ರಜಾ ಹಾಕೋಕ್ಕಾಗಲ್ಲ. 1 ದಿನ 2 ದಿನ ರಜಾ ಹಾಕ್ಬೋದು. ಅದು ಮಾರನೇ ದಿನ ನಮ್ತವೆ 10 ರೂಪಾಯಿ ಇಲ್ದಂಗೆ ಆಗ್ಬಿಡ್ತದೆ. ಅದರಿಂದ ಕೆಲ್ಸಕ್ಕೆ ಹೋಗಿ ಗೈಸ್. ಮತ್ತು ಗೈಸ್, ನನ್ನ ಆಸೆಗಳು ಎಲ್ಲ ಬಿದ್ದವೆ. ಇವೆಲ್ಲನೂ ಎತ್ತಾಕ್ಬಿಟ್ಟು ನಾನು ಕೂಡ ಮುಖ ತೊಳ್ಕೊ ರೆಡಿಯಾಗಿ ನಾಷ್ಟ ಮಾಡ್ಕೊ ಕೆಲ್ಸಕ್ಕೆ ಹೋಗ್ಬೇಕು. ಇವೆಲ್ಲನೂ ಎತ್ತಾಕ್ಬಿಡ್ತೀನಿ. ನಮ್ಮ ಚೈತೂರಿಗೆ ತಗೊಂಡು ಇಲ್ಲಿ ಮಡ್ಗಿನಿ. ಅಲ್ಲೇ ಮಡ್ಗಿದ್ರೆ ತಗೊಂಡು ಬಸ್ಕೊಂಡು ತಿರುಗು ಮನೆ ಕತ್ತ ಆ ಉದ್ದೇಶಕ್ಕೆ. ಮತ್ತು ಗೈಸ್ ಇವಾಗ ಏನು ಕೆಲಸ ಅಂದರೆ ಇಲ್ಲಿರೋ ಪಟ್ಟಿಗಳೆಲ್ಲನೂ ತಗೋಗಿ ಅಲ್ಲಿಗೆ ಓದ್ಬೇಕು.
ನಾವು 3 ಸೀಟ್ ಇದ್ವಿ. ನಾನು ಮತ್ತು ನಮ್ಮ ಮಾವ ಇನ್ನೊಬ್ಬರು ಜಾನಿ ಅಣ್ಣ ಅಂತ ಅವರೇ ಇಲ್ಲೇ ಹೋಗೋರೆ, ಅವರು ಬರ್ತಾರೆ. ನಾವು 3 ಸೀಟು ಸೇರಿ ಈ ಪಟ್ಟಿಗಳೆಲ್ಲನೂ ತಗೋಗಿ ಒಳಕ್ಕೆ ಹಾಕ್ಬೇಕು ಗೈಸ್. ಒಳಕ್ಕೆ ಹಾಕಿದ್ಮೇಲೆ ಮಿಕ್ಕಿದ ಕೆಲಸ, ಬಾಕಿ ಕೆಲಸ ಇದನ್ನು ಮೊದಲು ಮಾಡಬೇಕು ಇವಾಗ. ಮತ್ತು ಗೈಸ್ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಗೈಸ್ ಇಲ್ಲಿದ್ದಿದ್ದು ಅಲ್ಗೆ ಎಲ್ಲನೂ ತಗೋಗಿ ಅಲ್ಗ ಮತ್ತು ಮರಗಳು ಎಲ್ಲನೂ ಇಲ್ಲೆಲ್ಲ ಜೋಡಿಸಿದ್ವಿ ಗೈಸ್. ಇವೆಲ್ಲ ಹೊಸ ಮರ, ಇವು ಮೇಲಿರುವ ಹಳ ಮರ ಇಲ್ಲೇ ಇದ್ದವು, ಇವಾಗ ಬಂದಿರೋ ಇವೆಲ್ಲ. ಮತ್ತು ಅಲ್ಲಿರೋವೆಲ್ಲ ಇವಾಗ ಜೋಡಿಸಿರೋ ಗೈಸ್ ಅವೆಲ್ಲನೂ ಅಲ್ಲಿಗೆ. ಮತ್ತು ಅಲ್ಲೊಂದು ಗುಡ್ಡ ಆಯ್ತಲ್ಲ, ಇವೆಲ್ಲ ನಾನೇ ಓದ್ತಿರೋದು, ನನಗೆ ತಗೊಂಬಂದು ಕೊಟ್ಟರು, ನಾನು ಎಲ್ಲನೂ ಓದ್ಕೊಂಡೆ. ಮತ್ತು ಗೈಸ್ ಇವಾಗ ಇಲ್ಲೊಂದೆರಡು ಕೂರು ಮಾಡಬೇಕು. ಇವೆಲ್ಲನೂ ಮಾಡಿಬಿಟ್ಟು ಇವತ್ತಿನ ಕೆಲಸನ ಮುಗಿಸ್ಬಿಡ್ತೀನಿ. ಮತ್ತು ನೆಕ್ಸ್ಟು ಮನೆಗೆ ಹೋದ್ಮೇಲೆ ವೀಡಿಯೋ ಅಲ್ಲಿ ಗಂಟ ಇಲ್ಲಿ ಇನ್ನು ಮಾಡೋಕ್ಕೆ ಹೋಗೋಲ್ಲ, ಜಾಸ್ತಿ ಮಾಡಲ್ಲ ಗೈಸ್ ಕೆಲಸ ಜಾಗದ ಹತ್ರ ವೀಡಿಯೋನ, ಇಷ್ಟೇ. ಮತ್ತು ಗೈಸ್ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದು ಕೈ ಕಾಲು ಮುಖ ಎಲ್ಲ ತೊಳೆದೆ. ಯಾಕೋ ಗೊತ್ತಿಲ್ಲ, ಒಂಥರ ಮೈಕೈ ನೋವು ಜಾಸ್ತಿ, ಮೈಕೈ ನೋವು ಬರ್ತೈತೆ, ಮತ್ತು ಯಾಕೋ ಜ್ವರ ಬರ್ತೈತೆ ಅನಿಸುತ್ತೆ. ಯಾಕೋ ಹಂಗೆ ಅನಿಸ್ತೈತೆ, ಯಾಕೋ ಒಂಥರ ಸಿಕ್ಕಾಬಿಟ್ರೆ ಟಯರ್ಡ್ ಅಂತಾರಲ್ಲ ಆ ಥರ ಆಯ್ತೈತೆ. ನಾನು ಒಂದು 2-3 ದಿವಸ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಹೋದ್ನೆಲ್ಲ, ಅದ್ರದ್ದು ಏನೋ ಪ್ರಾಬ್ಲಮ್ ಗೊತ್ತಿಲ್ಲ, ಯಾಕೋ ಹುಷಾರು ತಪ್ಪಿಬಿಡ್ತೀನಿ ಅನಿಸುತ್ತೆ. ನಂಗೆ ಗಂಟ್ಲು ಕೆರೆತ ಬತ್ತು ಅಂದರೆ ನಾನು ಹುಷಾರು ತಪ್ಪಿಬಿಡ್ತು ಅಂತ. ನಂಗೆ ಮೈಕೆ ನೋವು ಬಂದರೂ ತಡ್ಕೊಬಿಡ್ತೀನಿ, ಜ್ವರ ಬಂದರೂ ತಡ್ಕೊಬಿಡ್ತೀನಿ. ಈ ಗಂಟ್ಲು ಕೆರೆತ ಬಂದರೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ತಡ್ಕೊಳಕ್ಕಾಗಲ್ಲ. ಗಂಟ್ಲು ಕೆರೆತ ಏನಕ್ಕೆ ಬರೋದು ಅಂದರೆ ಧೂಳಿಗೆ ಮತ್ತು ನೀರು ಡಿಫ್ರೆನ್ಸ್ ಆಗುತ್ತೆ. ನಂಗೆ ಮೈಸೂರಲ್ಲಿ ಫಿಲ್ಟ್ರ್ ನೀರು ಕುಡಿತೀನಿ, ನಮ್ಮೂರ ಹತ್ರ ಬಂದರೆ ಬೋರ್ ನೀರು ಕುಡಿತೀನಿ. ಅದರಿಂದ ಆ ಥರ ನೀರು ಮತ್ತು ಧೂಳು ಎಲ್ಲ ಇದಾಗ್ಬಿಟ್ಟು ನನಗೆ ಗಂಟೆ ಕೆರೆತ ಸ್ಟಾರ್ಟ್ ಆಗ್ಬಿಡ್ತದೆ. ಅದು ಸ್ಟಾರ್ಟ್ ಆಗ್ಬಿಟ್ರೆ ಮಾತ್ರ ಅದನ್ನು ತಡಿಯೋಕ್ಕಾಗಲ್ಲ ನನ್ನ ಕೈಲಿ, ಏನು ಬೇಕಾದ್ರೆ ತಡಿತೀನಿ. ಯಾಕೋ ಮೈಕೆ ಎಲ್ಲ ನೋಯ್ ಬರ್ತಾನೆ ಗೈಸ್. ಮತ್ತು ನನ್ನ ತಂಗಿ ಮನ್ಗವಳೆ, ಅವಳಿಗೂ ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ಲ, ಟಿ ವಿ ಇದ್ದಿದ್ರೆ ಟಿ ವಿ ಹಾಕಿಸ್ಕೊಂಡು ನೋಡೋಳು. ಮತ್ತು ಯಾರು ಕಮೆಂಟ್ ಬಾಕ್ಸಲ್ಲಿ ಜಾಸ್ತಿ ಟಿ ವಿ ಹಾಕಿಸ್ಬೇಡಿ, ಟಿ ವಿ ಹಾಕಿಸಿದ್ರೆ ಇದಾಯ್ತಾರೆ, ಆ್ಯಕ್ಟಿವ್ ಆಗೋಲ್ಲ ಅಂತ ಏನೋ ಒಂದು ಕಮೆಂಟ್ ಹಾಕಿದ್ರು. ನನಗೂ ಅದು ಸರಿ ಅನಿಸ್ತು. ಯಾಕಂದರೆ ಅವಳು ಟಿ ವಿ ಇದ್ದರೆ ಬರೀ ಬೆಳಿಗ್ಗೆ ಎದ್ದೇಟ್ಗೆ ಹಾಕತ್ತಾಳೆ ಟಿ ವಿನ, ಏನೂ ಕೆಲಸನೂ ಮಾಡಲ್ಲ, ಏನೂ ಇಲ್ಲ. ಹೌದು, ಟಿ ವಿ ಇಲ್ದೋರ ಏನಾರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಳೆ. ಆ ಉದ್ದೇಶಕ್ಕೆ ನಾನು ಹಾಕ್ಕೊಡೋದು ಬೇಡ ಅಂತ ಹಾಕಿಸ್ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಮುಂದಕ್ಕೆ ಹೆಂಗಾಯ್ತದ ಆಮೇಲೆ ಮಾಡ್ತೀನಿ. ಈಗ ಗೈಸ್ ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸ್ತೈತೆ ನನಗೆ. ಸಿಕ್ಕಾಬಟ್ಟೆ ಮೈಕೆ ನೋವು, ಒಂಥರ ಜ್ವರನೂ ಸ್ಟಾರ್ಟ್ ಆಯ್ತದೆ ಅನಿಸುತ್ತೆ. ಈಗ ಒಂದು ಸ್ವಲ್ಪ ನೋಡ್ಬಿಟ್ಟು ಮುಂದೆ ನೋಡ್ತೀನಿ ಗೈಸ್. ಮತ್ತು ಗೈಸ್ ಮೈಸೂರಲ್ಲಿ ನನ್ನ ತಂಗಿಗೋಸ್ಕರ ಕಿತ್ಲಿನ ತಗೊಬಂದಿದ್ದೀನಿ. 100 ರೂಪಾಯಿಗೆ ತಗೊಬಂದೆ. 6 ಕಿತ್ಲೆನ ಕೊಟ್ಟವ್ರೆ. ನನ್ನ ತಂಗಿ ಕೊಡ್ತೀನಿ ತಿನ್ನಲಿ, ಅದರಿಂದ ವಿಟಮಿನ್ ಸಿಕ್ಕಿದ್ರೆ ಅವಳಿಗೆ ಚೆನ್ನಾಯ್ತಾಳೆ ಅಂತ ತಂದಿದ್ದೀನಿ ಗೈಸ್. ಕೊಡಬೇಕು 2. ಏನು ಒಂಥರ ಆಯ್ತಿಲ್ಲ, ಅದಕ್ಕೆ ಚಾಪೆ ಹಾಕಿ ಹಾಯಿಸ್ಕೊಂಡು ಮನೆ ಕತ್ತಿದ್ದೀನಿ ಗೈಸ್. ಮತ್ತು ಸಿಕ್ಕಾಬಟ್ಟೆ ಕುತ್ಕೊಳ್ಳೋಕ್ಕೂ ಆಯ್ತಿಲ್ಲ, ಮೈಕೆಲ್ಲ ನೋವು, ಸುಸ್ತು, ಜ್ವರ ತುಂಬ್ಕೊತೈತೆ ಅನಿಸುತ್ತೆ. ಅದಕ್ಕೆ ಈಗ ಸದ್ಯಕ್ಕೆ ಮನೆಗಿರ್ತೀನಿ. ಆಮೇಲೆ ಒಂದು ಸ್ವಲ್ಪ ಇದು ಕಮ್ಮಿ ಆಯಿತು ಅಂದರೆ ಎದ್ದೇಳ್ತೀನಿ. ಈಗ ಒಂದು ಸ್ವಲ್ಪ ಮನಗ್ಬಿಡ್ತೀನಿ ಗೈಸ್, ಆಮೇಲೆ ನೋಡ್ತೀನಿ ಮುಂದಿನ ಕೆಲಸ. ಮತ್ತು ಗೈಸ್ ಇವಾಗ ಸದ್ಯಕ್ಕೆ ಮನೆಗಿರ್ತೀನಿ, ಎದ್ದೇಳ್ತೀನಿ ಮತ್ತು ಊಟ ಮಾಡೋಕ್ಕೆ. ಅಲ್ಲಿ ಗಂಟ ಊಟ ರೆಡಿ ಮಾಡೋ ಗಂಟ ನಮ್ಮ ತಾಯಿ ಅಲ್ಲಿ ಗಂಟ ಸ್ವಲ್ಪ ಮನೆಗಿರ್ತೀನಿ, ರೆಸ್ಟ್ ಮಾಡ್ತೀನಿ. ಯಾಕೋ ಒಂಥರ ಆಯ್ತೇನೋ ಮೈಕೆಲ್ಲ ನೋವು ಗೈಸ್, ಒಂಥರ ಬತ್ತ ಜಾಸ್ತಿನೇ ಆಯ್ತೈತೆ. ಆ ಉದ್ದೇಶಕ್ಕೆ ನೋಡೋದು ಇವತ್ತು ಮನೆಗತ್ತೀನಿ. ಹಂಗೆ ಇದೆ ಬೆಳಿಗ್ಗೆ ಏನಾರ ಹಿಂಗೆ ಇದ್ದರೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊತೀನಿ. ಇವಾಗ ಬೇಡ, ಆಸ್ಪತ್ರೆಗೆ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗತ್ತೀನಿ ಗೈಸ್, ಸ್ವಲ್ಪ ಮೈಕೆಲ್ಲ ನೋವು ಗೊತ್ತಿಲ್ಲ, ಮರ ಎಲ್ಲ ಉಳ್ದು ಕುಡಿಯಲ್ಲ. ಅದಕ್ಕೆ ಒಂದು ಮಾತ್ರನ ಕುಡಿ. ಹಾಂ ಮಾತ್ರನ ಮೈ ಮಾತ್ರನ ಕುಡಿ. ಕೊಡ್ನಾ ನಮ್ಮ ಮಾತ್ರ ಕುಡಿಯಲ್ಲ. ಸುಮ್ಮ ಮಾತ್ರನ ಬೇಡ ಕುಡಿ. ಹಾಂ ಕುಡಿಪ್ಪ, ನೀವು ಕೊಡ್ಮಗ್ಲಿ. ಬೇಡ ಮಾತ್ರ ಕುಡಿಯಲ್ಲ. ಇನ್ನೇನು ಕುಡಿದೆ? ಮೈಕೆಲ್ಲ ನೋವು ಅಂತ. ಇಂಗ್ಲೀಷ್ ಏನಾರು ಮಾಡಿಸ್ಕೊಂಡ್ರೆ? ಇಂಗ್ಲೀಷ್ ನಾಳೆ ಮಾಡಿಸ್ತೀನಿ, ನೋವು ಕಮ್ಮಿ ಆಗಿಲ್ಲ ಗೈಸ್. ಇವಾಗ ನಮ್ಮ ತಾಯಿ ಎದುರಿಸ್ಬಿಟ್ಟು ಊಟ ಹಾಕ್ಬಿಟ್ಟವ್ರೆ, ಊಟ ಮಾಡಬೇಕು. ಮತ್ತು ನನ್ನ ಕೈಲಂತೂ ಆಯ್ತಾನೆ ಇಲ್ಲ, ನಿಜಲ್ಲೂ ಸಿಕ್ಕಾಬಿಟ್ಟೆ ಮೈಕೆ ನೋವು.
ಎದ್ದು ಕುತ್ಕೊಳ್ಳೋಕ್ಕೂ ಆಯ್ತಿಲ್ಲ, ಅಷ್ಟು ಮೈಕೆ ನೋವು ಬಂದ್ಬಿಟ್ಟೈತೆ. ಯಾಕೆ ಇಷ್ಟೊಂದು ಮುಂದೈತೆ ನನಗೆ ಗೊತ್ತಾಯ್ತಿಲ್ಲ. ಮರಗಳೆಲ್ಲ ಜೋಡಿಸ್ಬಿಟ್ಟಲ್ಲ ಅದೇನು. ನಮ್ಮವ್ವ ಸುಮ್ಮನೆ ಒಟ ಅನ್ನೋದೇ ಗೈಸ್. ಏನಾರ ಒಂದು ಮಾತಾಡ್ತಾ ಇರ್ಬೇಕು, ಏನಾರ ಒಂದು ಬೈತಾ ಇರ್ಬೇಕು ನಮ್ಗೆ. ಆವಾಗಲೇ ಅವ್ರಿಗೆ ಸಂತೋಷ ಅನ್ಸುತ್ತೆ. ಇಷ್ಟೊತ್ತು ಗಂಟೆ ಸುಮ್ಮನೆ ಮಾತಾಡೋದು, ಸುಮ್ಮನೆ ಅದು ಇದು. ಅದಕ್ಕೆ ಹೋಗಿ ಮಾತಾಡೆ. ನಾ ಏನು ಮಾತಾಡಿದೆ? ನೀ ಏನು ಮಾತಾಡಿಲ್ವ ನಿಜಲ್ವೇ ಗೈಸ್? ನಮ್ಮ ಅಪ್ಪನೂ ನನ್ನ ತಂಗಿನೇ ಎಷ್ಟೋ ಬೆಟರ್ ಗೈಸ್. ಅವ್ರು ಏನು ಇದು ಮಾಡಲ್ಲ. ಮೈಕೆ ನೋವು ಅಂತ ಮನಗಿದ್ರೆ ಸುಮ್ಮನೆ ಮನಿಗಳಕ್ಕೂ ಬಿಡಲ್ಲ, ಅದು ಇದು ಮಾತಾಡೋದು ನಮ್ಮವ್ವ. ಅನ್ನ ಕೊಡು, ನನ್ನ ಸಾರು ಜಾಸ್ತಿ ಆಗಿದೆ. ಯಾಕೆ ಅನ್ನಕ್ಕೆ ಹೋಗ್ತೀರಾ? ಅನ್ನಕ್ಕೆ ಹೋಗ್ತಿಲ್ಲ. ಅಷ್ಟೊಂದು ಅನ್ನ ಮಾಡಿದ್ರೆ ಕೂಗುದ ಕಮ್ಮಿ ಮಾಡ್ಬೇಕಾನೆ. ಈಗ ಅಷ್ಟೊಂದು ಅನ್ನ ತಿಂದ್ರು ಒಲಿ ಅವರೆಲ್ಲ. ಅಷ್ಟು ಅನ್ನ ಮಾಡಿದೆಯಲ್ಲ, ಗೊತ್ತಂತ ದೋಸೆನಾರ ಮಾಡ್ಕೊಂಡಾಯ್ತು. ದೋಸೆ ತಿಂದ್ಬಿಡು. ಇವಾಗೇ ಆಯ್ತೇನು, ದೋಸೆ ಅಂತೂ ಆಗಲ್ಲ ನಿಂತಿದೆ. ಮತ್ತು ಗೈಸ್ ಇವಾಗ ನಮ್ಮ ಮನೆ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ನಾಳೆ ಯಾಕೋ ನನ್ನ ಕೈಲಿ ಆಯ್ತಿಲ್ಲ. ಕೆಲ್ಸಕ್ಕೆ ಹೋದ್ರೆ ಹೋಯ್ತೀನಿ, ಓದ್ತಿಲ್ಲ ಗೈಸ್. ಸಿಕ್ಕಾಬಿಟ್ಟೆ ಮೈಕೈ ನೋಯ್ತಲ್ಲ. ಮೈಕೈ ನೋವು ಕಮ್ಮಿ ಆಯಿತು ಅಂದರೆ ಹೋಯ್ತೀನಿ, ಇಲ್ಲಾಂದ್ರೆ ಮನೇಲೆ ರಜಾ ಹಾಕೊಂಡು ಮನೆಗೆ ಬಿಡ್ತೀನಿ. ಆಯ್ತಿಲ್ಲ. ಅದಕ್ಕೆ ಹಾಂ, ಅದಕ್ಕೆ ಆಯ್ತಿಲ್ಲ. ಮೈಕೆಲ್ಲ ನೋವು ಸಿಕ್ಕಾಬಿಟ್ಟ. ಅಲ್ಲಿ ನೀರು ಬಿಸಿರಿಸ್ಕೊಂಡು ತೊಳಿಬೇಕು ತಾನೆ. ನೋವು ಕಡಿಮೆ. ನೀರು ಇಟ್ಕೊಂಡು ಏನು ತೊಳಿನಿ? ಮೇಕೆಲ್ಲ ನೋವು ಕಡಿಮೆ. ಇಡೀ ಬಾಡಿನೇ ಗೊತ್ತಾದ, ಇಡೀ ಬಾಡಿನೇ ತೊಳಿನ. ಇಂಗ್ಲೀಷನ್ ಮಾಡ್ಕೊಂಡು. ಹಾಂ, ಇಂಗ್ಲೀಷನ್ ನೋಡ್ತೀನಿ ನಾಳೆ. ಕಮ್ಮಿ ಆಗಿಲ್ಲ ಅಂದ್ರೆ ಮಾಡ್ಸ್ಕೊತೀನಿ. ಇವಾಗ ಮನೆಗೆ ಕಬಿಡ್ತೀನಿ ಊಟ ಮಾಡ್ಕೊಂಡು. ಗೈಸ್ ನನ್ನ ತಂಗಿ ಅದೇನೋ ಕುಯ್ಕೊಬಿಟ್ಟಿನಿ ಅಂದ್ಬಿಟ್ಟು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮವ್ವ ಕೇಳಿ ತಿನ್ಸ್ಕೊಳಕ್ಕೆ ಬಂದವಳೆ. ನಮ್ಮವ್ವಗೆ ನಮ್ಮವ್ವನೇ ಊಟ ಮಾಡಿ ಎದ್ದೇಳೋದೇ ಕಷ್ಟ ಆಗ್ಬಿಡೈತೆ ಇತ್ತೀಚೆಗೆ. ನನ್ನ ತಂಗಿ ಇವಾಗ ನನ್ನ ತಂಗಿನೂ ಕೂಡ, ನನ್ನ ತಂಗಿಗೂ ಊಟ ಉಣಿಸ್ಬೇಕು ನಮ್ಮವ್ವ. ಯಾರು ಉಣಿಸ್ತಾರೆ? ಹಾಂ, ಯಾರು ಉಣಿಸ್ತಾರೆ? ಊಟ ಮಾಡ್ಸೋಕ್ಕಾಗಲ್ಲ. ಊಟ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಬ್ಯಾಂಡೇಜ್ ಹಾಕಿದ್ದಳು ಕೈಗ ಬೀಳ್ಗ. ಅದೇನು ಒಂಚೂರು ಕಿತ್ತೋಗ್ಬಿಡದ ಅಷ್ಟಕ್ಕೆ ನೋಡೋದು. ಅಷ್ಟಕ್ಕೆ ನಾಟಕ ಆಡ್ತಿರೋದ. ನಮ್ಮಪ್ಪ ಒಂಚೂರು ಅನ್ನ ಕೇಳ್ತಾ ಇದೆ. ಅವ ಊಟ ಮಾಡ್ಸವ ಹೆಣ್ಗ ಅಲ್ಲಿ ಬರೀ 2 ಬೆಟ್ಟಲ್ಲಿ ತಿಂತಾವಳ, 3 ಬೆಟ್ಟಲ್ಲಿ ತಿಂದಿ ಸಮೀರು. ಊಟ ಮಾಡ್ಸೋ. ಉಂಡ್ಲಿ ಸಮೀರ ಪಸಂದ. ಅವ ಹಾಕೊಡೋದು ತಿನ್ನಕ್ಕಾಗಲ್ವೇನೋ, ಇಲ್ಲ ಕೈ ಇದಾಗ್ಬಿಟ್ಟದ ಕಣ. ಉಣ್ಣವ ಆಗಲ್ಲ ಅನ್ಸುತ್ತ ಕಣ. ಇಕ್ಕೊಡವ, ತಿನ್ಸ್ಕೊಡು. ಚಟಮಟಿ ಹಾಕೋನು ಮೊದ್ಲೊಳನ ಹೆಂಗೆ ಕೂತ್ಕೊತಾಳ ನೋಡು. ಚಟಮಟಿ ಹಾಕೋನು ನೀಟಾಗಿ. ಅದು ಯಾವ ಥರ ಅದು ಕುತ್ಕೊಳ್ಳೋದು? ಇಂತಿತ್ತವು ತಲನ ಕಟ್ ಮಾಡ್ಬಿಟ್ಟಿಯವೆಂದ ಕೂದ್ಲ? ಕಟ್ ಮಾಡ್ಬಿಡ್ಬೇಕು ಅತ್ತಾಗ ಸರಿಯಾಗಿ. ಕಟ್ ಮಾಡಿದೆ ಅನ್ಸುತ್ತಲ್ವಾ? ಕಟ್ ಮಾಡಿದೆ ಒಂದೇ ಸಮಕ್ಕೆ ಬಂದಿರ. ಒಂದು ಉದ್ದ ಒಂದು ತುಂಡ ಬಂದ ಲೂಜ್ ಮುದವೆ ಇದೆ ಅಟ್ಟು ಮಾಡಿಸ್ಕೊಂಡೇ ಇರ. ಹಂಗೆ ಹಾಕ್ಬಿಟ್ಟು ಹಿಂಗೆ ಸೇರಿಸ್ಬಿಟ್ಟು ಬಾಚ್ಬಿಟ್ಟು ಕ್ಲೀನಾಗಿ ಅವಾಗ ಒಂದು ಮೊಟ್ಟೆ ತರಿಸ್ಬಿಟ್ಟು ಅಗ್ರಿಗೆಲ್ಲ ಇದು ಹಾಕ್ಬೇಕು. ಅಗ್ರಿಗೆ ಮೊಟ್ಟೆ ಹಾಕಿದ್ರೆ ಓದ್ದಾ? ಯಾರು ಹೇಳ್ಕೊಟ್ರಿದ? ಕೃಷಿ ಅವರೆಲ್ಲ ಹಂಗೆ ಹಾಕತ್ತಿದ್ದು. ಅಲ್ಲಿ ನೋಡಿದ್ರೆ ಕೂದಲು ಅನ್ನಲಿ ಕೂದಲು ಸಿಕ್ತು, ಅನ್ನ ಸಿಕ್ಕುತ್ತ ತಗ. ಗೈಸ್ ನಮ್ಮವ್ವ ಅನ್ನಕ್ಕೆಲ್ಲ ಕೂದಲು ಅದು ಹೆಂಗೆ ಬಂದು ಅಕ್ಕಿ ಒಳಕ್ಕೆ ಹೋಗಿ ಅದು ಹೆಂಗೆ ಸೇರ್ಕೊಂಡು ಕೂದಲು ಗೊತ್ತಿಲ್ಲ. ಸಿಕ್ತಾಗೆಲ್ಲ ಅನ್ನ ಅದೃಷ್ಟ ಅದ ಅಂತ ಕಚ್ಚಿಸ್ಬಿಡೋದು. ಎಲ್ಲೋ ಹೋದ್ರೂ ಅನ್ನ ಸಿಗುತ್ತೆ. ಅದಕ್ಕೆ ಈ ಥರ ಅನ್ನದಲ್ಲಿ ಕೂದಲು ಸಿಗೋದು ಅನ್ನೋದು. ಅನ್ನ ಕೂದಲು ಸಿಕ್ಬೇಕು. ನಮ್ಮವ್ವನೇ ಊಟ ಮಾಡಿಸ್ತಿದ್ದೆ ಗೈಸ್. ಅವಳು ನಾಟಕ ಆಡ್ತಾಳೋ ಇಲ್ಲ ಸುಮ್ಮನೆ ಗೊತ್ತಿಲ್ಲ. ಅನ್ನನೂ ಉಣ್ಣಲ್ಲ, ಏನು ಉಣ್ಣಲ್ಲ. ಇವ ನಮ್ಗೆ ಒಳ್ಳೆ ಕಾತ ಬೆಳ್ಳುಳ್ಳಿ ಜೊತೆ ಆಡಿ ಉಣ್ಣ ತಕೊಂಡಾಗ ಎಲ್ಲಾರು ಬಿಟ್ಬಿಡ್ಬೇಕು ಅದಾಗ. ಅದಾಗ ಯಾವ ಮುಳುಗೋಡೆ ಹೆಂಗಾಡ್ತಾವ 22 ವರ್ಷ ಮಗ. 22 ವರ್ಷ ಅವಳ್ಗ ಇಲ್ಲ, ಈಗ 5 ವರ್ಷ ಅವಳ್ಗ. ನಂಗಿಷ್ಟು ಎಷ್ಟು ವರ್ಷ ಚಿಕ್ಕವಳು? ನಾನು ಹುಟ್ಟ ಮೇಲೆ ಎಷ್ಟು ವರ್ಷ ಆದ್ಮೇಲೆ ಹುಟ್ಟಿದ್ದವಳು? 2 ವರ್ಷ. ಅವ ಹೆಣ್ಗೆ ಆ ಪಾಟಿ ಅನ್ನ ಹಾಕ್ಬಿಟ್ರೆ ಅವ್ಳದ 2 ವರ್ಷ ಆದ್ಮೇಲೆ ಹುಟ್ಟಿದ್ದ. ಓಲ ಹೆಣ್ಗೆ ಬಾಯಿಗದ ಕಪಾಟಿ ಅನ್ನ ತುರ್ಕೆ
ಹೊಸ ತಿನ್ನಿಸ್ತಾರ. ನಮ್ಮ ಅಪ್ಪ ಊಟ ಮಾಡ್ತಾ ಇದೆ. ನಾವು ಏನು ಹೇಳಿದ್ರು, ನಾವು ಏನು ಮಾತಾಡೋರು ಕೇಳಿಸಲ್ಲ. ನಮ್ಮವ್ವ ನಾನು ಏನೇ ಮಾತಾಡೋರು ನನ್ನ ತಂಗಿಗೂ ನಮ್ಮ ಅಪ್ಪಂಗೆ ಇಬ್ರಿಗೂ ಏನು ಕೇಳಿಸಲ್ಲ ಗೈಸ್. ನಮ್ಮವ್ವ ಬೈತಿದ್ರು ಅಷ್ಟೇ, ಅವ್ರಿಗೇನು ಕೇಳಿಸಲ್ಲ. ಅವ್ರದ್ದೇ ನೆಮ್ಮದಿ ಅನ್ಸ್ಬಿಡ್ತದೆ ಒಂದೊಂದು ಸಾರಿ. ನನ್ನ ಕಿವಿಲಿ ಕೇಳ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ ಮೊದಲೇ ನಮ್ಮವ್ವ ಬೈಯೋದು. ಇವಳು ಅದಕ್ಕೋ ಒಂದು ಕಣ್ಣಲ್ಲಿ ನೀರು ಸುರಿಸ್ತಿದ್ದಳು. ಹೊಸ ತಿನ್ಸವ ಹೆಣ್ಗ ಮಧ್ಯಾಹ್ನ ತೋರಿಸಿ ಊಟ ಮಾಡೋ ಮಟ್ಟ ಅನ್ನೋದೇನೆ. ಮಧ್ಯಾಹ್ನ ಟೈಮ್ ನಮ್ಮ ಅಪ್ಪನು ನನ್ನ ತಂಗಿನೂ ಊಟನೇ ಮಾಡಲ್ಲ ಗೈಸ್. ಅದೇನ ಇವಳು ನಮ್ಮ ಅವ್ವನು ಕರೆಕ್ಟಾಗಿ ಅಕ್ಕಿನೇ ಹಾಕಲ್ಲ, ಇವ್ರು ತಿನ್ನಲ್ಲ ಅಂದ್ಬಿಟ್ಟು. ಮತ್ತೆ ಗೈಸ್ ನನ್ನ ಕೈಲಂತೂ ಆಯ್ತಿಲ್ಲ. ಮನೆಗೆ ಬಿಡ್ತೀನಿ, ಊಟ ಆಯಿತು, ಮನೆಗೆ ಬಿಡ್ತೀನಿ. ನಾಳೆ ನೋಡ್ತೀನಿ ಮೈಕೈ ನೋವೆಲ್ಲ ಕಮ್ಮಿ ಆಗಿದ್ರೆ ಮೊದಲು ನೋಡ್ತೀನಿ, ಇಲ್ಲಾಂದ್ರೆ ಆಗಲ್ಲ, ಮನೇಲೇ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ ಗೈಸ್.